ಅದಕ್ಕೆ ಇಷ್ಟು ಸಾಕಲ್ವಾ? ಚೆನ್ನಾಗಿದೆ. ಸ್ವಲ್ಪ ಸರ ಓಲೆ ಗ್ರ್ಯಾಂಡ್ ಆಗಿರೋದು ಹಾಕೋ. ನನ್ನ ಹತ್ರ ಒಂದು ಸೆಟ್ ಇದೆ, ತಂದ್ಕೊಡ್ಲಾ? ಅಯ್ಯೋ ಬೇಡ ಅದಕ್ಕೆ, ಹೀಗೆ ಹೋಗಿ ಹೀಗೆ ಬರೋದಕ್ಕೆ ಗ್ರ್ಯಾಂಡ್ ಸೆಟ್ ಎಲ್ಲ ಯಾಕೆ ಹೇಳಿ. ಆ್ಯಕ್ಚುಲಿ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ, ಅಣ್ಣ ಹೇಳ್ದ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಆಂಟಿ, ನೀವು ಇವ್ರ ಜೊತೆ ಮಿನಿಸ್ಟರ್ ಮನೆಗೆ ಹೋಗ್ತಿದ್ದೀರಾ? ಇವ್ರ ಜೊತೆ ಅಲ್ಲ, ನಾನು ಒಬ್ಳೇ ಹೋಗ್ತಾ ಇದ್ದೀನಿ. ಮತ್ತಿವರು ಅಂಕಲ್ ನೀವ್ ಯಾವ ಕಡೆ? ಏನ್ ಹೀಗೆ ಕೇಳ್ತಿದ್ಯಾ? ದೇವಸ್ಥಾನಕ್ಕೆ ಆಗ್ಲೇ ಪಾಪು ಹೇಳದ್ಲಲ್ಲ. ಮತ್ತೆ ಫಂಕ್ಷನ್ ಇದೆ, ಹೋಗಕ್ಕಾಗಲ್ಲ ಅಂದ್ರು ಆಂಟಿ. ಫಂಕ್ಷನ್ಗೆ ಭಾರ್ಗವಿ ಹೋಗ್ತಾ ಇದ್ದಾಳೆ, ನಾವಿಬ್ರು ಪೂಜೆಗೆ ಹೋಗ್ತಾ ಇದೀವಿ. ಆಕ್ಚುಲಿ ಶ್ವೇತಾ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾಳೆ, ಕ್ಯಾನ್ಸಲ್ ಮಾಡೋದು ಬೇಡ ಅಂತ. ಇಲ್ಲ, ಇಷ್ಟು ಬಲವಂತವಾಗಿ ಇಷ್ಟು ಅವಸರದಲ್ಲಿ ಎಲ್ಗೋ ಕಳಿಸ್ತಿದ್ದಾಳೆ ಅಂದ್ರೆ ಖಂಡಿತ ಇದರಿಂದ ಏನೋ ಕೆಟ್ಟ ಉದ್ದೇಶ ಇರುತ್ತೆ. ಇಲ್ಲಾಂದ್ರೆ ದಿಢೀರ್ ಅಂತ ಇಷ್ಟು ಪ್ರೀತಿ ಬರೋಕ್ ಸಾಧ್ಯನೇ ಇಲ್ಲ. ನಕ್ಷತ್ರ, ಏನ್ ಯೋಚನೆ ಮಾಡ್ತಿದ್ಯಾ? ಅದು ಅಂಕಲ್, ಪೂಜೆ ಅಂದ್ರೆ ಸಮಾಧಾನವಾಗಿ ಆರಾಮಾಗಿ ಮಾಡಿ ಮುಗಿಸ್ಕೊಂಡ್ ಬರ್ಬೇಕು. ಹೀಗೆ ಗಡಿ ಬಿಡಿಲೋದ್ರೆ ಏನ್ ಚೆನ್ನಾಗಿರುತ್ತೆ? ಗಡಿಬಿಡಿ ಏನಿಲ್ಲ, ಹೇಗೂ ಫ್ರೀ ಇದೀವಲ್ಲ. ಆದ್ರೂ ಅಂಕಲ್, ನಾವೆಲ್ಲ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಮುಂದಿನ ವಾರನೂ ಒಳ್ಳೆ ದಿನ ಇದೆಯಂತಲ್ವಾ? ಮತ್ತೇನ್ ಅರ್ಜೆಂಟು, ಆಗ ಮಾಡ್ಸೋಣ, ಏನಂತೀರಾ? ಇಲ್ಲ ಪುಟ, ಪಾಪು ಅಷ್ಟು ಆಸೆ ಪಟ್ಟು ಕಳಿಸ್ತೀಯಾಳೆ, ನಾವು ಹೋಗದಿದ್ರೆ ಹೇಗೆ? ನನಗೂ ಅದೇ ಭಯ ಆಗ್ತಿರೋದಪ್ಪ. ಅವಳು ಕಳಿಸಿರೋದೇ ನನಗೆ ಭಯ. ಸರಿ, ಹಾಗಾದ್ರೆ ಒಂದು 10 ನಿಮಿಷ ಇರಿ, ನಾನು ಬಟ್ಟೆ ಬದಲಾಯಿಸ್ಕೊಂಬರ್ತೀನಿ, ಒಟ್ಟಿಗೆ ಹೋಗೋಣ. ಹಾ, ಇನ್ನೂ ನೀವೆಲ್ಲ ಹೊರಟಲ್ವಾ? ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನೀನಾ? ಯಾಕೆ ನಕ್ಷತ್ರ? ಅವ್ರು ಹೋಗಿ ಬರಲಿ ಬಿಡು. ನನಗೂ ಮನೇಲಿ ಏನು ಕೆಲಸ, ಕೂತು ಕೂತು ಬೋರ್ ಆಗುತ್ತೆ, ನಾನು ಹೋಗಿ ಬರ್ತೀನಿ. ಅರೆ, ನನಗೆ ಕೆಲಸ ಇಲ್ಲ ಅಂತ ಯಾರು ಅಂದಿದ್ದು? ಆ್ಯಕ್ಚುಲಿ ನಿನ್ನ ಕರೆಯೋಕ್ಕೆ ಅಂತಾನೆ ನಾನು ಕೆಳಗಡೆ ಬಂದಿತ್ತು. ನೀನು ಇಲ್ಲೇ ಇರಬೇಕು, ನನಗೊಂದು ಕೆಲಸ ಇದೆ. ಏನು? ಆಫೀಸಲ್ಲಿ ನಿನ್ನ ಅಗತ್ಯ ಇದೆ ನನಗೆ. ಆಫೀಸಲ್ಲ? ನಾನಾ? ಅಲ್ಲ ಮೇಡಮ್, ಯಾವತ್ತೂ ಇಲ್ದಿರೋದು ಇವತ್ತೇನು? ಇರ್ಲಿ ಬಿಡು ನಕ್ಷತ್ರ, ಅವಳಿಗದೇನ್ ಬೇಕೋ ಅದೆಲ್ಲ ಮಾಡ್ಕೊಡು. ಅದು ಅಲ್ಲದೆ ಶುಭ ಕಾರ್ಯಕ್ಕೆ 3 ಜನ ಹೋಗ್ಬಾರ್ದು, ನಾವಿಬ್ರೇ ಹೋಗ್ತೀವಿ. ಹೋಗ್ತೀವಿ ಅಂತ ಯಾಕಂತೀರಿ? ಹೋಗಿ ಬರ್ತೀವಿ ಅನ್ನಿ. ಸರಿ, ಹೋಗ್ಬಿಟ್ಟು ಬರ್ತೀವಿ. ಬಾಯ್ ಮಕ್ಳ. ಬಾಯ್. ಹುಷಾರು, ನಾವು ಬೇಗ ಬರ್ತೀವಿ. ಇನ್ನೆಲ್ಲಿಗೆ ಬೇಗ ಬರೋದು? ಇನ್ನು ಮೆಂಟ್ರಿ ಡೈರೆಕ್ಟ್ ಸ್ಮಶಾನಕ್ಕೆ. ಜೋಡಿ ಚಿತೆ ರೆಡಿ ಮಾಡಿಟ್ಟಿದ್ದೀನಿ, ಹೋಗಿ ಮಲ್ಕೊಂಡ್ರೆ ಆಯ್ತು. ಈ ನಾಟಕ ಎಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾರಿಗೆ ಹೇಳ್ತಿದ್ಯಾ? ಇಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರಾದ್ರೂ ಕಾಣಿಸಿದಾರಾ? ಇಲ್ಲ ತಾನೆ? ಅಂದ್ಮೇಲೆ ನಿಮ್ಮನ್ನೇ ಕೇಳಿರ್ತೀನಿ. ಏಯ್, ಏನ್ ವಾಯ್ಸ್ ರೈಸ್ ಆಗ್ತದೆ ಅಂತ ಟೈಮ್ ಬಂದಿದೆ, ಅದಕ್ಕೆ ಮಾತಾಡ್ತಿದ್ದೀನಿ. ಪೂಜೆ ನಬ್ದಲ್ಲಿ ಅವ್ರನ್ನ ಎಲ್ಲಿ ಕಳ್ಸಿದ್ರಿ? ಏನ್ ನಡೀತಿದೆ ಮತ್ತೆ? ಏಯ್, ಏನ ಕೇಳ್ತಿದ್ಯಾ? ಪೂಜೆ ನೆಪ ಅಂದ್ರೇನು? ಅವರು ದೇವಸ್ಥಾನಕ್ಕೆ ಹೋಗಿರೋದು. ಅದು ಸುಳ್ಳು ಅಂತ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಹೇಳಿ,
ಅಂತ ಗಡಿ ಬಿಡಿಲಿ ಅವ್ರನ್ನ ಕಳ್ಸೋ ಅಗತ್ಯನಾದ್ರೂ ಏನಿತ್ತು? ಏನ್ ನೋಡ್ತಿದ್ದೆ ನಿಮ್ ತಲೆಯಲ್ಲಿ? ಏಯ್, ನಮ್ಮಪ್ಪ ನಮ್ಮಮ್ಮ ನನ್ನಿಷ್ಟ. ನಾನು ಎಲ್ ಬೇಕಾದ್ರೂ ಕಳಿಸ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ ಕೇಳಕ್ ನೀನ್ ಯಾರೇ? ಏಯ್, ಏನೇ ಗುರಾಯಿಸ್ತಿದ್ಯಾ? ನನ್ ಜೊತೆ ಮಾತಾಡ್ಬೇಕಂದ್ರೆ ದೃಷ್ಟಿ ಕೆಳಗಡೆ ಇರ್ಬೇಕು. ನೆಲ ಕಾಲ್ ನೋಡ್ಕೊಂಡ್ ಮಾತಾಡು. ನೆಲ ನೋಡೋದು, ತಲೆ ಬಗ್ಸೋದು ಅದೆಲ್ಲ ನನಗ್ ಬರಲ್ಲ. ಅದೆಲ್ಲ ಕಳ್ರ ಲಕ್ಷಣ. ಕಳ್ರಷ್ಟೇ ಆಗಿ ಮಾಡೋದು. ನಿಮ್ಗೆ ಅದು ಚೆನ್ನಾಗ್ ಒಪ್ಪುತ್ತೆ. ಯು ಬ್ಲಡಿ! ಏಯ್, ಕಿರ್ಚ್ಬೇಡ! ಕಿರ್ಚಬೇಡ. ನಿನ್ಗಿಂತ ಜೋರಾಗಿ ದನಿ ಎತ್ತಕ್ಕೆ ನನಗೂ ಬರುತ್ತೆ. ಸೈಲೆಂಟ್ ಆಗಿರು. ಏಯ್, ಹೇಳ್ತಿದ್ದೀನಿ ಬೇಡ. ಯಾರ್ ಮುಂದೆ ಮಾತಾಡ್ತಿದ್ದೀನಿ ಅಂತ ನೆನ್ಪಿರ್ಲಿ, ಮರ್ಯಾದೆ ಇರ್ಲಿ. ಹೆತ್ತೋರ್ನೆ ಕೊಲ್ಲೋ ಕೊಟ್ಟಿರೋ ನಿನ್ನಂತ ಕೊಲೆಗಟ್ಟಿಗೆ ಕೊಡೋ ಮರ್ಯಾದೆ ಕೊಡ್ತಿದ್ರೆ ಇಷ್ಟೊತ್ತಿಗೆ ನೀನ್ ಸೇರ್ಬೇಕಾಗಿರೋ ಜಾಗ ಸೇರ್ತಿದೆ. ಬೇಕಂತ ಮರ್ಯಾದೆ ಕೊಡ್ಲಾ? ಏಯ್ ಏಯ್, ಏನೇ ಮಾತಾಡ್ತಿದ್ಯಾ? ಕೊಲೆನಾ? ಸುಮ್ನೆ ಏನೋ ಮಾತಾಡಬೇಡ. ನಾಟಕ ಮಾಡ್ಬೇಡ. ಮೊನ್ನೆ ಅಂಕಲ್ನ ಕಿಡ್ನಾಪ್ ಮಾಡಿ ಸಾಯಿಸೋ ಕೊಟ್ಟಿದ್ ಸುಳ್ಳ? ಏಯ್, ಏನೇ ಮಾತಾಡ್ತಿದ್ಯಾ? ತಲೆ ಏನಾದ್ರೂ ಕೆಟ್ಟಿದ್ಯಾ? ತಲೆ ಕೆಡಕ್ಕೂ ಮೊದ್ಲೇ ನಿಜ ಒಪ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಏನೇ ಧಮ್ಕಿ ಆಗ್ತಿದ್ಯಾ? ಇದೆಲ್ಲ ಚೆನ್ನಾಗಿರಲ್ಲ ನಕ್ಷತ್ರ. ನಾನು ಅದೇ ಹೇಳ್ತಾ ಇದ್ದೀನಿ, ಇದೆಲ್ಲ ಚೆನ್ನಾಗಿರಲ್ಲ. ಸುಮ್ನೆ ವಾದ ಮಾಡ್ದೆ, ಟೈಮ್ ವೇಸ್ಟ್ ಮಾಡ್ದೆ, ನಿಜ ಒಪ್ಕೋ. ಮೊನ್ನೆ ಕೊಲೆ ಪ್ರಯತ್ನ ಮಾಡಕ್ ಹೊರಟಿದ್ದು ನೀನೆ. ಹಾಗಂತ ನೀನ್ ಕಳ್ಸಿ ದುಡ್ಡನ್ನ ಬಾಯ್ಬಿಟ್ಟಿದ್ದಾರೆ. ನೋಡಿದ್ಯಾ ಮಕ್ಕಳು ನಮ್ಮ ಹತ್ರ ನಗ್ನಗ್ತಾ ಇದ್ರೆ ನಮ್ಮ ಮನಸ್ಸು ಎಷ್ಟು ನೆಮ್ಮದಿಯಾಗಿರುತ್ತೆ ಅಂತ. ನಾವ್ ಅನ್ಕೊಂಡಿದ್ವಾ ನಮ್ ಲೈಫಲ್ಲಿ ಹೀಗೆಲ್ಲ ಆಗುತ್ತೆ ಅಂತ? ನೋಡ್ತಿದ್ದಂಗೆ ಪಾಪು ಸ್ವಭಾವ ಎಷ್ಟು ಬದಲಾಗಿದೆ ಅಲ್ಲ? ಹೌದ್ರಿ, ಇದಕ್ಕೆಲ್ಲ ನಾವು ನಕ್ಷತ್ರನ್ ಥ್ಯಾಂಕ್ಸ್ ಹೇಳ್ಬೇಕು. ಒಂದೇ ದಿನಕ್ಕೆ ಮ್ಯಾಜಿಕ್ ಮಾಡ್ಬಿಟ್ಲು ಗೊತ್ತಾ? ಇವತ್ತು ಅಂತದ್ದೇ ಏನಾದ್ರೂ ಒಂದು ಪ್ಲಾನ್ ಮಾಡಿರ್ತೀರಾ? ಇಲ್ಲ ಅಂದ್ರೆ ಆಂಟಿ ಅಂಕಲ್ನು ಅಷ್ಟು ಒತ್ತಾಯ ಮಾಡಿ ಹೊರಗೆ ಕಳಿಸ್ತಿರ್ಲಿಲ್ಲ ನೀವು. ನಿಜ ಹೇಳು, ಎಲ್ಲಿದ್ದಾರೆ ಅವರು? ಅವ್ರಿಗೇನ್ ಮಾಡಿದ್ಯಾ? ನಾನೇನು ಮಾಡಿಲ್ಲ ನಕ್ಷತ್ರ. ಸುಮ್ನೆ ಹುಚ್ಚುಚ್ಚಾಗೆ ಏನೇನೋ ಮಾತಾಡ. ನನ್ ಯಾರ್ ಕೊಲೆ ಮಾಡ್ಸಕ್ಕೂ ಪ್ರಯತ್ನ ಪಟ್ಟಿಲ್ಲ, ಅದೆಲ್ಲ ಸುಳ್ಳು. ಅದು ಸುಳ್ಳಲ್ಲ. ಇವಾಗ ನೀನ್ ಹೇಳ್ತಿರೋದು ಸುಳ್ಳು. ನೀನ್ ಮತ್ತೆ ಏನೋ ಪ್ಲಾನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ನಿನ್ನೆ ರಾತ್ರಿ ಅವ್ರ ಹತ್ರ ಕ್ಷಮೆ ಕೇಳಿದ್ದು ಅದಕ್ಕೆ. ಇವತ್ತು ನೀನ್ ಅವ್ರನ್ನ ಪೂಜೆ ನೆಪದಲ್ಲಿ ಹೊರಗೆ ಕಳ್ಸಿದ್ದು ಅದಕ್ಕೆ. ಏನಾಗ್ತಿದೆ? ಎಲ್ಲಿದಾರ ಅವರು? ಈಡಿಯಟ್, ನೀನ್ ಏನೇನೋ ಪ್ರಶ್ನೆ ಮಾಡಿದ್ರೆ ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂರಕ್ಕಾಗಲ್ಲ. ನಾನೇನು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಷ್ಟೇ.
ತಪ್ಪಿಸ್ಕೊಂಡು ಹೋಗ್ತೀನಿ ಅನ್ಕೋಬೇಡ. ಅವರಿಬ್ರು ಹುಷಾರಾಗಿ ಮನೆಗ್ ಬರೋ ತನಕ ನಾನ್ ನಿನ್ನ ಬಿಡೋ ಮಾತೇ ಇಲ್ಲ. ನಿಜ ಒಪ್ಕೊಂಡ್ರೆ ಸರಿ ಸರಿ, ಇಲ್ಲ ಅಂದ್ರೆ ನಾನು ನಿನ್ನ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏಯ್, ಏನೇ ಅನ್ಕೊಂಡಿದ್ಯಾ ನನ್ನನ್ನ? ನನಗೆ ಹೆದರ್ಸ್ತ್ಯಾ? ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕಿತ್ತಾಕ್ತೀನಿ. ಬೇಡ ಶ್ವೇತಾ, ನನ್ನ ಹತ್ರ ಹಾರಾಡಿದ್ರೆ ಸರಿಗಿರಲ್ಲ. ಮೊನ್ನೆ ಅಂಕಲ್ಗೆ ಆಗ ಮಾಡ್ದಾಗ್ರೆ ನಿನ್ಗೊಂದು ಗತಿ ಕಾಣಿಸಿದೆ. ಆದ್ರೆ ನೀನ್ ತಿದ್ಕೊಂಡು ಸರಿ ಹೋಗ್ಬೋದು ಅಂತ ಸುಮ್ಮನಿದ್ದೆ. ಈ ಸಲಿನೂ ಅಂಥದ್ದೇನಾದ್ರೂ ಮಾಡಿದ್ರೆ ಈ ಜನ್ಮದಲ್ಲೇ ನೀನ್ ನೆನ್ಪಿಟ್ಕೋಬೇಕು ಅಂತ ಪಾಠ ಕಳಿಸ್ತೀನಿ. ಏಯ್, ಏನೇ ನೀನೇನೆ ನನಗ್ ಪಾಠ ಕಲ್ಸೋದು? ತುಂಬಾ ತಾಳ್ಮೆಯಿಂದ ಕೇಳ್ತಿದ್ದೀನಿ ಶ್ವೇತಾ, ನನ್ನನ್ನ ಇನ್ನೂ ಕೆಣಕ್ಬೇಡ, ನಿನ್ಗೆ ಒಳ್ಳೇದಲ್ಲ. ಇವಾಗ ನೀನು ಮರ್ಯಾದೆಯಿಂದ ಸತ್ಯ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಆಫ್ಟರ್ ಆಲ್ ಒಂದ್ ಕೊಂಪೆ ಹುಳ ನೀನು, ನನಗೆ ಎದುರಿಸ್ತ್ಯಾ? ಈ ಶ್ವೇತನ ಎದುರುಗಡೆ ನಿಂತ್ಕೊಂಡು ಮಾತಾಡ್ತೀಯಾ? ಏನೇ ನನಗೆ ಸತ್ಯ ಗೊತ್ತಾಗ್ಬೇಕಾ? ಸರಿ, ಕೇಳಿಸ್ಕೊ, ಸರಿಯಾಗಿ ಕಿವಿ ಕೊಟ್ಟ ಕೇಳಿಸ್ಕೊ. ಹೌದು, ನಾನೇ ಈ ಮರ್ಡರ್ ಮಾಡಿಸಿದ್ದು. ಹೌದು, ನಾನೇ ಹುಡುಗನ ಕೈಲಿ ಕಾರ್ ಆಕ್ಸಿಡೆಂಟ್ ಮಾಡಿಸಿದ್ದು. ಇವತ್ತು ಅದಕ್ಕೆ ಕಳಿಸಿದ್ದು. ಏನಿವಾಗ? ಸಾವು ಅವ್ರಿಗೋಸ್ಕರ ಕಾಯ್ತಿದೆ. ಲಾಸ್ಟ್ ಟೈಮ್ ಏನೋ ಮಿಸ್ ಆಯ್ತು, ಆದ್ರೆ ಈ ಸಲ ಮಿಸ್ ಆಗೋ ಚಾನ್ಸೇ ಇಲ್ಲ. ಸತ್ಯ ಗೊತ್ತಾಗ್ಬೇಕಾಗಿತ್ತಲ್ವಾ ನಿನ್ಗೆ? ಹೇಳಿದ್ದೀನಲ್ಲ ಸತ್ಯ. ಅದೇನ್ ಮಾಡ್ತೀಯೋ ಮಾಡು ನೋಡೋಣ. ಅದ್ ಹೇಗೆ ಉಳಿಸ್ಕೊಂಡೆ ನಾನು ನೋಡ್ತೀನಿ, ಉಳಿಸ್ಕೊ ಹೋಗು. ಇವತ್ತು ಅವಳೇ ಇನಿಷಿಯೇಟಿವ್ ತಗೊಂಡು ಹೋಮ್ವರ್ಕ್ ಎಲ್ಲ ರೆಡಿ ಮಾಡಿದ್ಲು. ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಮಕ್ಳು ನಮ್ಗೆ ಹತ್ರ ಆದ್ರೆ ನಮ್ಮ ಅರ್ಧ ಕಂಟಕ ಕಂಡಂಗೆ ಅಲ್ವಾ? ಅವಳ ಪ್ರೀತಿನೇ ಕಾಯ್ದು ಯಾವ ಸಾವು ನನ್ನ ಹತ್ರ ಬರ್ತಾ ಇಲ್ಲ. ಧೈರ್ಯವಾಗಿ